ನಮಸ್ತೆ 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 ಎಲ್ಲರಿಗೂ ನಮಸ್ತೆ. ನಮ್ಮ ಹೊಸ ವಿಡಿಯೋ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋಲಿ ನಾವು ತಿಳ್ಕೊಳೋದೇನೆಂದರೆ ಬಿ ಜಿ ಎಮ್ ಐಯಿಂದ ಕಡೆಯಿಂದ ನಡೀತಿರುವ ರಿಯಲ್ಮಿ BGIS 2025 ಟೂರ್ನಿಮೆಂಟಲ್ಲಿ ಹೇಗೆ ರಿಜಿಸ್ಟರ್ ಮಾಡಬೇಕು ಹಾಗೂ ಹೇಗೆ ಅದಕ್ಕೆ ಎಲಿಜಿಬಲ್ ಆಗಿ ಟೂರ್ನಿಮೆಂಟ್ ಆಡಬೇಕು, ಅದಕ್ಕೆ ಏನೇನು ಮಾಡಬೇಕು, ಏನೇನು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾವು BGMIನ ಲಾಬಿಗೆ ಬರಬೇಕು. ಇಲ್ಲಿ ಬಂದು ನಮ್ಮ ಲೆಫ್ಟ್ ಸೈಡ್ ಟಾಪಲ್ಲಿ ನಮ್ಮ ಪ್ರೊಫೈಲ್ ಏನು ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಅದನ್ನು ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಮಗೆ ಮೇಲೆ UID ಅಂತ ಏನು ಕಾಣ್ತಿದೆ ಇದನ್ನು ಕಾಪಿ ಮಾಡ್ಕೋಬೇಕು. ನಂತರ ಕೆಳಗಡೆ ನಮ್ಮ ಯೂಸರ್ ನೇಮ್ ಏನಿದೆ ಸೋಲೋ ಥಂಡರ್ ಅಂತ ಕಾಣ್ತಿದೆ ಅದನ್ನು ಕೂಡ ಅಲ್ಲಿ ಪಕ್ಕದಲ್ಲಿ ಕಾಣ್ತಿರೋ ಇಮೇಜಿಂದ ಕಾಪಿ ಮಾಡ್ಕೋಬೋದು. ಎರಡನ್ನು ಕಾಪಿ ಮಾಡ್ಕೊಂಡ ನಂತರ ಈ ನಮ್ಮ ಸ್ಕ್ರೀನ್ ಏನು ಕಾಣ್ತಿದೆ ಇವಾಗ ಪ್ರೊಫೈಲ್ದು, ಇದರದೊಂದು ಸ್ಕ್ರೀನ್ಶಾಟ್ನ ತಗೋಬೇಕು. ಸ್ಕ್ರೀನ್ಶಾಟ್ ತಗೊಂಡ ನಂತರ ಇವನ್ನೆಲ್ಲನೂ ಎರಡನ್ನು ಕಾಪಿ ಮಾಡಿಕೊಂಡು ಸ್ಕ್ರೀನ್ಶಾಟ್ ತಕ್ಕೊಂಡು ನಂತರ ನಾವು ನಮ್ಮ ಮೊಬೈಲ್ನ ಗೂಗಲ್ಗೆ ಹೋಗಬೇಕು. ಸೊ ಇವಾಗ ನಾನು ಗೂಗಲ್ನ ಓಪನ್ ಮಾಡ್ಕೊತೀನಿ. ಎರಡನ್ನು ಕಾಪಿ ಮಾಡ್ಕೊಂಡಾಯಿತು, UID ಮತ್ತು ಯೂಸರ್ ನೇಮ್ ಮತ್ತು ಸ್ಕ್ರೀನ್ಶಾಟ್ ಕೂಡ ತಗೊಂಡಾಯಿತು. ಸೊ ಇವಾಗ ಗೂಗಲ್ಗೆ ಹೋಗಿ ಅಲ್ಲಿ ಕ್ರಾಫ್ಟೌನ್ ಇಂಡಿಯಾ ಇ-ಸ್ಪೋರ್ಟ್ಸ್ ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಇಲ್ಲಿ ಬಂದಿದೆ ಕೆಳಗಡೆ ಆಲ್ರೆಡಿ. ಸೊ ಸರ್ಚ್ ಮಾಡಿದ ನಂತರ ಮೊದಲಿಗೆ ಬರುವ ಲಿಂಕ್ ಕ್ರಾಫ್ಟೌನ್ ಇಂಡಿಯಾ ಇ-ಸ್ಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ನಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆಯಿತು. ಇಲ್ಲಿ ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ ನಂತರ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನಮಗೆ ರಿಯಲ್ಮಿ BGIS 2025 ಅಂತ ಕಾಣುತ್ತೆ. ಇದರಲ್ಲಿ ಕೆಳಗಡೆ ರಿಜಿಸ್ಟರ್ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಬಂದು ಸೈನ್ ಅಪ್ ಅಂತ ಆಪ್ಷನ್ ಕಾಣುತ್ತೆ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಸೈನ್ ಅಪ್ ಅಂತ ಕೊಟ್ಟರೆ ನೆಕ್ಸ್ಟ್ ನಮ್ಮ ನಂಬರ್ಗೆ OTP ಬರುತ್ತೆ. ಆ OTPನ ಹಾಕಿ ಸೈನ್ ಅಪ್ ಮಾಡ್ಕೋಬೇಕು. ನಂತರ ಅಕ್ನಾಲೇಜ್ಮೆಂಟ್ ಇಲ್ಲಿ ಮೂರನ್ನು ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡಿದ ನಂತರ ನಮ್ಮ ಯೂಸರ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಫಸ್ಟ್ಗೆ ಇಲ್ಲಿ ನಮ್ಮ ನೇಮ್ ಏನಾದರೂ ಯೂಸರ್ ನೇಮನ್ನು ನಾವು ಇಡ್ಬೋದು ಪ್ರೊಫೈಲಲ್ಲಿ. ಸೊ ಫಸ್ಟ್ ನೇಮ್ ಹಾಕಿ ನಂತರ ಲಾಸ್ಟ್ ನೇಮನ್ನು ಕೂಡ ಹಾಕ್ಬೋದು. ನಂತರ ನಮ್ಮ ಡೇಟ್ ಆಫ್ ಬರ್ತ್ ನಾವು 16 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು ಈ ಒಂದು ಟೂರ್ನಿಮೆಂಟ್ನ ಆಡಬೇಕಂದ್ರೆ. ಸೊ ನಾನಿಲ್ಲಿ ಒಂದು ಎಕ್ಸಾಂಪಲ್ಗೆ ಒಂದು ಡೇಟ್ ಆಫ್ ಬರ್ತ್ನ ತೊಗೊತೀನಿ. ಫಾರ್ ಎಕ್ಸಾಂಪಲ್ ನಾವು 2007ಕ್ಕಿಂತ ಮುಂಚೆ ಹುಟ್ಟಿರೋರಾಗಿರಬೇಕು. ಸೊ ನಾನು 2006 ಒಂದು ಡೇಟ್ ಆಫ್ ಬರ್ತ್ನ ತೊಗೋತೀನಿ ಇಲ್ಲಿ. ಸೊ ತಗೊಂಡು ಹಾಕಿದ ನಂತರ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ನಾವು ಇಲ್ಲಿ ಒಂದು ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕು, ಯಾವುದು ನಾವು ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತೀವಿ, ಯಾಕಂದರೆ ಇದರಲ್ಲಿ ನಮಗೆ ಎಲ್ಲ ಥರದ ಅಪ್ಡೇಟ್ಸ್ ಸಿಗುತ್ತಿರುತ್ತೆ. ಸೊ ಇಮೇಲ್ ಅಡ್ರೆಸ್ನ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಪಾಸ್ವರ್ಡ್ ಇಲ್ಲಿ ನಾವು ಒಂದು ನಮ್ಮ ಪರ್ಸ್ನಲ್ ಆಗಿ ಏನಾದರೂ ಕೂಡ ಪಾಸ್ವರ್ಡ್ ಇಡ್ಬೋದು, ಅಥವಾ ಅದು ಸ್ಟ್ರಾಂಗ್ ಆಗಿ ಒಂದು ಪಾಸ್ವರ್ಡ್ ರೆಕಮೆಂಡ್ ಮಾಡುತ್ತೆ ಅದನ್ನು ಕೂಡ ಇಡ್ಬೋದು. ಬಟ್ ಆ ಪಾಸ್ವರ್ಡ್ ನಮಗೆ ಗೊತ್ತಿರಬೇಕು. ನಂತರ ಇಲ್ಲಿ ಯೂಸರ್ ನೇಮ್ ಹಾಕಿಬಿಟ್ಟು ಸೇವ್ ಮಾಡ್ಕೋಬೇಕು. ಸೊ ನಾವು ಯೂಸರ್ ನೇಮ್ ಏನಿಟ್ಟಿರ್ತೀವಿ ಅದನ್ನು ಹಾಕ್ಬಿಟ್ಟು ಸೇವ್ ಮಾಡಿಕೊಂಡು ನಂತರ KIE ಅಡ್ರೆಸ್ ಇಲ್ಲಿ ನಾವೇನಾದರೂ ನಮ್ಮ ಪರ್ಸ್ನಲೈಸ್ ಯಾವ ಥರ ಬೇಕೋ ಆ ಥರ ಒಂದು ID ಇಟ್ಕೋಬೋದು. ಅದರಲ್ಲಿ ಬಂದಿರೋ ಆಪ್ಷನ್ಸಲ್ಲೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಹಾಕ್ಕೋಬೋದು. ನೆಕ್ಸ್ಟ್ ನಮ್ಮ ಪ್ರೊಫೈಲ್ ಇಲ್ಲಿಗೆ ಕ್ರಿಯೇಟ್ ಆಗಿರುತ್ತೆ. ಸೊ ಅದಾದಮೇಲೆ ಇನ್ ಗೇಮ್ ಡೀಟೇಲ್ಸ್ ಅಂದರೆ ಗೇಮಲ್ಲಿ ನಮ್ಮ ಎಲ್ಲ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕು. ಪಕ್ಕದಲ್ಲಿರೋದನ್ನು ಮೈ ಗೇಮ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಂದು ಎಡಿಟ್ ಆಪ್ಷನ್ ಇರುತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಎಡಿಟ್ ಆಪ್ಷನಲ್ಲಿ ಫಸ್ಟ್ಗೆ ಇಲ್ಲಿ ನಮ್ಮ ಯೂಸರ್ ನೇಮ್ ನಾವೇನು ಅಲ್ಲಿ ಸೇವ್ ಮಾಡ್ಕೊಂಡಿದ್ವಲ್ಲ ಸೋಲೋ ಥಂಡರ್ ಅಂತ ಯೂಸರ್ ನೇಮ್ ಅದನ್ನು ಪೇಸ್ಟ್ ಮಾಡಬೇಕು. ನಂತರ ಬಂದುಬಿಟ್ಟು ಇಲ್ಲಿ UID ಅಲ್ಲಿ ಮೇಲೆ ನಂಬರ್ಸ್ ಇದ್ವಲ್ಲ 5ಇಂದ ಸ್ಟಾರ್ಟ್ ಆಗಿಬಿಟ್ಟು ಆ ನಂಬರ್ ಏನು ಕಾಪಿ ಮಾಡ್ಕೊಂಡಿದ್ವಿ ಅವನ್ನು ಪೇಸ್ಟ್ ಮಾಡಬೇಕು. ಸೊ ಇಲ್ಲಿ ನಾನು ಕ್ಲಿಪ್ ಬೋರ್ಡಲ್ಲಿ ಅದು ಆಲ್ರೆಡಿ ನಾನು ಕಾಪಿ ಮಾಡ್ಕೊಂಡಿದ್ದೀನಿ ಆಗಲೇ ನೀವು ನೋಡ್ದಂಗೆ. ಸೊ ಅದನ್ನು ಕೂಡ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ನಂತರ ಕೆಳಗಡೆ ನಾವು ಸ್ಕ್ರೀನ್ಶಾಟ್ ಏನು ತಗೊಂಡಿದ್ವಿ ಅದನ್ನು ಸೆಲೆಕ್ಟ್ ಇಮೇಜ್ ಅಂತ ಕೊಟ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಒಂದೇ ಸರಿಯಲ್ಲಿ ಅದು ಅಪ್ಲೋಡ್ ಆಗಲ್ಲ. ಸೊ ಒಂದು 2-3 ಟೈಮ್ಸ್ ಟ್ರೈ ಮಾಡಿದರೆ ಅದು ಅಪ್ಲೋಡ್ ಆಗುತ್ತೆ. ಆಮೇಲೆ ಇಲ್ಲಿ ಯೂಸರ್ UID ಏನಿತ್ತಲ್ಲ ಅದನ್ನು ಮ್ಯಾನ್ಯುವಲಿ ಕೂಡ ಹಾಕ್ಬೋದು. ಇನ್ನೊಂದು ಸರಿ ಕ್ಲೀನಾಗಿ ಹಾಕ್ಕೊಳ್ಳೋಣ. UID ಆ್ಯಂಡ್ ಹಾಕ್ಬಿಟ್ಟು ನಮ್ಮ ಇಮೇಲ್ ಅಡ್ರೆಸ್ಸನ್ನು ಕೂಡ ಹಾಕಿದ್ದೀವಿ, ಸ್ಕ್ರೀನ್ಶಾಟ್. ನೆಕ್ಸ್ಟ್ ಸೇವ್ ಅಂತ ಕೊಟ್ಟು ಸೇವ್. ನಂತರ ನಮ್ಮ ಗೇಮಲ್ಲಿ ರೋಲ್ಸ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು.
ಸೊ ನೆಕ್ಸ್ಟ್ ರೋಲ್, 2 ರೋಲನ್ನು ಚೂಸ್ ಮಾಡ್ಕೋಬೇಕು. ನಾನು ಫಸ್ಟ್ ಒನ್ IGL ಅಂತ ಸೆಲೆಕ್ಟ್ ಮಾಡ್ಕೊತೀನಿ, ಅಂದರೆ ಇನ್ ಗೇಮ್ ಲೀಡರ್. ನೆಕ್ಸ್ಟ್ ರೋಲ್ ನಾನು ಫ್ರ್ಯಾಗರ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇವೆರಡು ಯಾಕಪ್ಪ ಅಂದರೆ ನಮ್ಮ ಅವಶ್ಯಕತೆ ಬಿದ್ದಾಗ ನಾವು ಚೇಂಜ್ ಕೂಡ ಮಾಡ್ಕೋಬೋದು ನಮ್ಮ ರೋಲ್ನ. ಸೊ ಇಲ್ಲಿಗೆ ನಮ್ಮ ಏನು ರಿಜಿಸ್ಟ್ರೇಷನ್ ಇರುತ್ತೆ ಅದು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗಿರುತ್ತೆ. ನೆಕ್ಸ್ಟ್ ಆದಮೇಲೆ ನಾವು ಬ್ಯಾಕ್ ಬಂದು ಮತ್ತೆ ಹೋಮ್ ಪೇಜ್ಗೆ ಬಂದು ಇಲ್ಲಿ ಮತ್ತೆ ರಿಜಿಸ್ಟರ್ ಅಂತ ಕೊಡಬೇಕು. ಇಲ್ಲಿ ಬಂದರೆ ಜಾಯಿನ್ ಟೀಮ್ ಆ್ಯಂಡ್ ಕ್ರಿಯೇಟ್ ಟೀಮ್ ಅಂತ ಇರುತ್ತೆ. ಜಾಯಿನ್ ಟೀಮ್ ಅಂದರೆ ಬೇರೆಯವರು ಮಾಡಿರೋ ಟೀಮಲ್ಲಿ ನಾವು ಆ್ಯಸ್ ಅ ಪ್ಲೇಯರ್ ಜಾಯ್ನ್ ಆಗ್ಬೋದು. ಅದಕ್ಕೆ ಅವರ ಇನ್ವೈಟ್ ಕೋಡ್ ಅಂತ ಇರುತ್ತೆ, ಅದನ್ನು ನಾವು ಇಲ್ಲಿ ಹಾಕಿ ರಿಕ್ವೆಸ್ಟ್ ಸೆಂಡ್ ಮಾಡಿದರೆ ಅವರು ಎಕ್ಸೆಪ್ಟ್ ಮಾಡಿ ನಮ್ಮನ್ನು ಅವ್ರ ಟೀಮ್ಗೆ ಕರ್ಕೋಬೋದು. ಆರ್ ನಾವೇ ನಮ್ಮ ಟೀಮನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಕ್ರಿಯೇಟ್ ಟೀಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಟೀಮ್ನ ಒಂದು ನೇಮ್ ಇಡಬೇಕು. ನೇಮ್ ಇಟ್ಟಾದಮೇಲೆ ನಮಗೆ ಕೇಳುತ್ತೆ ನೀವು ಓನರಾ, ಲೀಡರಾ ಅಥವಾ 2 ಹೌದಾ ಈ ಟೀಮ್ಗೆ ಅಂತ. ನಾವು 2 ಅಂತ ಬೋತ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಟೀಮ್ ಆದಮೇಲೆ ಸಕ್ಸಸ್ಫುಲ್ಲಾಗಿ ನಮ್ಮ ಟೀಮ್ ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲಿ ಟೀಮ್ ಕ್ರಿಯೇಟ್ ಆದಮೇಲೆ ನೀವು ನೋಡ್ಬೋದು ಇಲ್ಲಿ ನಮ್ಮ ಟೀಮ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನಮಗೆ ಇನ್ವಿಟೇಷನ್ ಕೋಡ್ ಅಂತ ಸಿಗುತ್ತೆ. ಅದನ್ನು ನಾವು ನಮ್ಮ ಪ್ಲೇಯರ್ಸ್ ಯಾರೇ ಇರ್ತಾರೆ ಅವರಿಗೆ ಕೊಟ್ಟರೆ ಅವರು ನಮಗೆ ರಿಕ್ವೆಸ್ಟ್ ಕಳಿಸ್ಬೋದು. ನಾವು ಆ ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡಿ ನಮ್ಮ ಟೀಮಲ್ಲಿ ತಗೋಬೋದು. ಸೊ ಇಲ್ಲಿ ಕೆಳಗೆ ನೋಡ್ಬೋದು ಆಲ್ರೆಡಿ ನೀವು IGL ಯಾವುದು ಟೀಮ್ಗೆ. ಸೊ ಇನ್ನು 3 ಸ್ಲಾಟ್ಸ್ ಬಾಕಿ ಇದೆ. ಸೊ 3 ಜನ ಪ್ಲೇಯರ್ಸ್ ಪ್ಲಸ್ 2 ಸಬ್ಸ್ಟಿಟ್ಯೂಟ್ಸ್ನ ತಗೋಬೋದು. ನಂತರ ಒಂದು ಹೆಡ್ ಕೋಚ್ ಮತ್ತು ಮ್ಯಾನೇಜರ್, ಅವನ್ನು ನೀವು ಬೇಕಂದರೆ ತಗೋಬೋದು, ಇಲ್ಲ ಅಂದರೆ ಆಪ್ಷನಲ್ಲಿ ಬಿಡ್ಬೋದು, ಯಾವುದೇ ಥರದ ತೊಂದರೆ ಇರಲ್ಲ. ಸೊ 4 ಜನ ಪ್ಲೇಯರ್ಸ್ ಪ್ಲಸ್ 2 ಸಬ್ಸ್ಟಿಟ್ಯೂಟ್. ಇವಾಗ ಆಲ್ರೆಡಿ ನೀವೊಬ್ಬರು ಇದ್ದೀರಾ ಅಂದರೆ ಇನ್ನು 3 ಜನ ಪ್ಲೇಯರ್ಸ್ನ ನೀವು ತಗೋಬೋದು, ಪ್ಲಸ್ 2 ಸಬ್ಸ್ಟಿಟ್ಯೂಟ್ ಆಗಿ ತಗೋಬೋದು ಎಮರ್ಜೆನ್ಸಿ ಟೈಮಲ್ಲಿ. ನೆಕ್ಸ್ಟ್ ಇಲ್ಲಿ ನೀವು ಆಪ್ಷನ್ಸ್ ನೋಡ್ಬೋದು. ಮ್ಯಾಚಪ್ ಯಾವುದೇ ಥರದ ಮ್ಯಾಚಸ್ ಇಲ್ಲ, ಮತ್ತು ಸ್ಟ್ಯಾಂಡಿಂಗ್ಸ್ ಇನ್ನೂ ಯಾವುದು ಸ್ಟ್ಯಾಂಡಿಂಗ್ಸ್ ಇಲ್ಲ. ನೆಕ್ಸ್ಟ್ ಪ್ಲೇಯರ್ ರಿಕ್ವೆಸ್ಟ್, ಯಾವುದಾದ್ರು ಪ್ಲೇಯರ್ ನಮಗೆ ರಿಕ್ವೆಸ್ಟ್ ಕಳಿಸಿದರೆ ಇಲ್ಲಿ ರಿಕ್ವೆಸ್ಟ್ ಬರುತ್ತೆ. ಸೊ ಆ ರಿಕ್ವೆಸ್ಟ್ನ ನಾವು ಎಕ್ಸೆಪ್ಟ್ ಮಾಡಿಕೊಂಡು ಅವ್ರ ಟೀಮಲ್ಲಿ ಕರ್ಕೋಬೋದು. ನಾವು ನಮಗೆ ಬೇಕಾದ ಪ್ಲೇಯರ್ಸ್ನ ಚೂಸ್ ಮಾಡಿ ಕರ್ಕೋಬೋದು. ಮತ್ತು ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಸೊ ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಮತ್ತು ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಈ ಚಾನಲ್ಗೆ ನಿಮ್ಮ ಸಪೋರ್ಟ್ ಎಂದಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಮತ್ತು ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ಖಂಡಿತವಾಗ್ಲೂ ನಾನು ಡೌಟ್ಸ್ಗೆ ಆನ್ಸರ್ಸ್ ತೊಗೊಂಡು ಬೇಗ ಬರ್ತೀನಿ. ಮತ್ತು ಎಲ್ಲರಿಗೂ ಟೂರ್ನಿಮೆಂಟ್ಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ ಮತ್ತು ನಿಮ್ಮ ಏನು ಡ್ರೀಮ್ ಇದೆ ಆ ಟೂರ್ನಿಮೆಂಟಲ್ಲಿ ಅದನ್ನು ಅಚೀವ್ ಮಾಡಿ. ಆಲ್ ದ ಬೆಸ್ಟ್. Sorry, it's DJ. Sorry, it's DJ. Sorry, it's DJ.